ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಕ್ಸ್ಪ್ಲೋರ್ ಕೂರ್ಗ್ ವಿತ್ ಕೂರ್ಗ್ ಬಸ್ ಈ ಎಪಿಸೋಡ್ಗೆ ಪ್ರೀತಿಯ ಸ್ವಾಗತ ನಿಮ್ಗೆ. ಕಳೆದ ಎಪಿಸೋಡ್ಸ್ ಅಲ್ಲಿ ನಾವು ನಿಮ್ಗೆ ಕೊಡಗಿನ ಪ್ರಮುಖ ಪ್ರವಾಸಿ ತಾಣವಾಗಿರುವಂತಹ ಕುಶಾಲನಗರದ ಕಾವೇರಿ ನಿಸರ್ಗಧಾಮ, ಗೋಲ್ಡನ್ ಟೆಂಪಲ್, ಹಾರಂಗಿ ಸಾಕಾನೆ ಶಿಬಿರ ಇದೆಲ್ಲದರ ಪರಿಚಯವನ್ನ ಮಾಡಿದೀವಿ. ಈ ಎಪಿಸೋಡ್ ಅಲ್ಲಿ ನಿಮ್ಗೆ ನಾನು ಒಂದು ಬ್ಯೂಟಿಫುಲ್ ಆಗಿರುವಂತಹ ವಾಟರ್ ಫಾಲ್ ನ ಇಂಟ್ರೊಡ್ಯೂಸ್ ಮಾಡುವ ಅಂತ ಅನ್ಕೊಂಡಿದೀನಿ. ರೆಡಿನಾ ಎಲ್ರು ನೋಡ್ಲಿಕ್ಕೋಸ್ಕರ? ನಾನಿವಾಗ ಇದ್ದೀನಿ ನಮ್ಮ ಕೊಡಗಿನ ರಾಣಿ ಅಂತ ಹೇಳ್ಬೋದು, ಅದುವೇ ಕೋಟೆ ಅಬ್ಬಿ. ಮಡಿಕೇರಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಮುಕ್ಕೋಡ್ಲು ಗ್ರಾಮದಲ್ಲಿರುವಂತಹ ಕೋಟೆ ಅಬ್ಬಿ ಜಲಪಾತ ಮೈದುಂಬಿ ಹರಿಯುತ್ತಿದ್ದಾಳೆ. ಹಮ್ಮಿಯಾಲ ವ್ಯಾಪ್ತಿಯಿಂದ ಸಣ್ಣ ಸಣ್ಣ ನೀರ ಝರಿಗಳು ಒಟ್ಟಿಗೆ ಸೇರಿ ರೂಪುಗೊಂಡಿರೋದೇ ಈ ಕೋಟೆ ಅಬ್ಬಿ ಅನ್ನುವಂತಹ ಸುಂದರ ಜಲಪಾತ. ಬೆಳ್ನೊರೆ ಉಕ್ಕುತ್ತಾ ಹರಿಯುವಂತಹ ಕೋಟೆ ಅಬ್ಬಿ ಫಾಲ್ಸ್ ಮಳೆಗಾಲದಲ್ಲಂತೂ ನೋಡ್ಲೇಬೇಕಾದ ಫೇವ್ರೆಟ್ ಸ್ಪಾಟ್. ಕೋಟೆ ಬೆಟ್ಟದ ತಪ್ಪಲಿನಲ್ಲಿ ನಲಿದಾಡ್ತಾ ಇರುವಂತಹ ಅಬ್ಬಿಯ ಮೈಮಾಟ ಎಂಥವರ ಮನಸ್ಸನ್ನು ಸೂರೆಗೊಳ್ಳದಿರದು. ಜಲಪಾತದವರೆಗೆ ನಿಮಗೆ ಯಾವುದೇ ಬಸ್ ಸೌಕರ್ಯ ಇಲ್ಲದೇ ಇರೋದ್ರಿಂದ ಮಡಿಕೇರಿಯಿಂದ ಬಾಡಿಗೆಗೆ ಜೀಪ್ ಮಾಡಿಕೊಂಡು ಅಥವಾ ಸ್ವಂತ ವಾಹನದಲ್ಲಿ ನೀವು ತೆರಳಬಹುದು. ಈ ಜಲಪಾತ ರೋಡ್ ಸೈಡ್ ಇಂದಾನೇ ಕಾಣಲಿಕ್ಕೆ ಸಿಗುತ್ತೆ ನಿಮಗೆ. 40 ಅಡಿಗಳಷ್ಟು ಎತ್ತರದಿಂದ ಧುಮುಕುತ್ತಾ ತನ್ನ ವೈಭವವನ್ನ ಪ್ರದರ್ಶಿಸ್ತಾ ಇರುವ ಜಲಪಾತವನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಬಹಳಷ್ಟು ಸದ್ದು ಗದ್ದಲಗಳು ಇಲ್ಲದೆ, ಅತಿ ಹೆಚ್ಚಿನ ಪ್ರವಾಸಿಗರಿಂದ ಕೂಡಿಲ್ಲದೆ ಪ್ರಶಾಂತವಾದ ಪರಿಸರದಲ್ಲಿರುವ ಈ ಕೋಟೆ ಅಬ್ಬಿ ಜಲಪಾತ ಪ್ರವಾಸಿಗರ ನೆಚ್ಚಿನ ತಾಣವಾಗಿ ಬದಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ಹೆಸರುವಾಸಿಯಾಗ್ತಾ ಇನ್ನಷ್ಟು ಪ್ರವಾಸಿಗರನ್ನ ತನ್ನತ್ತ ಸೆಳೀತಾ ಇದೆ. ಮಳೆಗಾಲದಲ್ಲಿ ಮನಸ್ಸಿಗೆ ಮುದ ನೀಡುವ ಈ ಜಲಕನ್ಯೆಯ ಮನಮೋಹಕ ಸೆಳೆತಕ್ಕೆ ಸಿಕ್ಕವರು ಮತ್ತೆ ಮತ್ತೆ ಇಲ್ಲಿಗೆ ಬರ್ತಲೇ ಇರ್ತಾರೆ, ಅದಂತೂ ನಿಜ. ವ್ಯೂವರ್ಸ್, ನಮ್ ಜೊತೆಗೆ ಇವಾಗ ಒಂದು ಬಾಯ್ಸ್ ಗ್ಯಾಂಗ್ ಇದೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ನೋಡೋಣ ಅವ್ರಿಗೆ ಹೇಗ್ ಅನ್ಸ್ತು ನಮ್ಮ ಕೊಡಗಿನ ಕೋಟೆ ಅಬ್ಬಿ ಅಂತ ಹೇಳಿ. ಹೆಲೋ, ಹಾಯ್. ಹಾಯ್ ಮೇಡಮ್. ವಿನೋದ್ ಅಂತ. ಪ್ರಶಾಂತ್, ಭರತ್, ವೆಂಕಟೇಶ್. ಎಲ್ರು ಎಲ್ಲಿಂದ ಬಂದಿರೋದು? ಬ್ಯಾಂಗ್ಳೂರ್ ಮೇಡಮ್. ಹೇಗ್ ಅನ್ಸ್ತು ಕೊಡಗಿಗೆ ಬಂದು? ಫಸ್ಟ್ ಟೈಮ್ ಆಕ್ಚುಲಿ ಪ್ಲೇಸ್ ಬಂದಿರೋದು, ತುಂಬಾ ಖುಷಿ ಆಯ್ತು ವಾಟರ್ ಫಾಲ್ಸ್ ಅದ ನೋಡಿ. ಮತ್ತೆ ಫ್ಯಾಮಿಲಿ ಜೊತೆ ಬರ್ಬೇಕು ಅಂತ ಅನ್ಕೊಂಡಿದೀನಿ, ಪ್ಲಾನ್ ಮಾಡಿದೀವಿ, ಬರೋಣ. ಯಾವ ಪ್ಲೇಸ್ ತುಂಬಾ ಇಷ್ಟ ನಿಮ್ಗೆ ಕೊಡಗಲ್ಲಿ? ಕೊಡಗಲ್ಲಿ ಆಕ್ಚುಲಿ ಇವಾಗ ನಾವು ಬರ್ತಾ ಇರೋದು ಮುಗಿಲ್ಪೇಟೆಯಿಂದ, ಅಲ್ಲಿಂದ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬರ್ತಾ ಇದೀವಿ. ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ವಿ ಇಲ್ಲಿಗೆ. ಚೆನ್ನಾಗಿದೆ, ಚೆನ್ನಾಗಿತ್ತು. ತುಂಬಾ ಟೂರಿಸ್ಟ್ ಪ್ಲೇಸ್ ನೋಡಿದ್ವಿ. ಬಿಸ್ಲೆಘಟ್ಟ ನೋಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಬಟ್ ಸ್ವಿಮ್ಮಿಂಗ್ ಒಂದು ಜಾಗ ಇತ್ತಿದ್ರೆ ಚೆನ್ನಾಗಿರ್ತಿತ್ತು ಸ್ವಿಮ್ಮಿಂಗ್ ಮಾಡಕ್ಕೆ. ಬಟ್ ಆದಷ್ಟು ಬೇರೆ ಕಡೆ ಎಲ್ಲ ಓಡಾಡಿದೀವಿ. ಕೊಡಗು ನಮ್ಗೆ ತುಂಬಾ ಇಷ್ಟನೇ ಆಗಿದೆ.
ಕೊಡಗು ಯಾವ ರೀಸನ್ಗೆ ನಿಮ್ಗೆ ತುಂಬಾ ಇಷ್ಟ? ಗ್ರೀನರಿ ಗ್ರೀನರಿಂದ ಅದ್ ಬಿಟ್ರೆ ಬೇರೆ ಯಾವಾಗೂ ಮಳೆ ಒಂಥರ ವಾತಾವರಣ ಚೆನ್ನಾಗಿದೆ. ಯಾವಾಗೂ ಯಾವ್ದೊಂದು ತಿಂದ್ರೆ ಏನಿಲ್ಲ, ಬಿಸಿಲೆಲ್ಲ ಏನಿಲ್ಲ, ಯಾವಾಗೂ ತಂಪಾಗಿ ಇರುತ್ತೆ. ಅದರಿಂದ ಹೇಗನ್ಸ್ತಾ ಹೇಳಿ? ಚೆನ್ನಾಗಿದೆ. ವೆದರ್ ಮಾತ್ರ ಒಂದು ಒಳ್ಳೆ ಖುಷಿದು ಇದಾಗಿರುತ್ತೆ. ಒಂದು ಎಲ್ಲ ಕೋಲ್ಡ್ ಹಾಗೆ ಇರ್ಬೋದು. ಇವಾಗ ಮಳೆ ಬರ್ತಾ ಇಲ್ಲ, ಮಳೆ ಬರ್ತಾ ಇರ್ಬೇಕು ಅಂತ ಅನ್ಸುತ್ತೆ, ಇಲ್ಲ ಹೀಗೆ ಇರ್ಲಿ ಅಂತ ಅನ್ಸುತ್ತೆ? ಮಳೆ ಬರ್ತಾ ಇರ್ಬೇಕು ಅಂತ. ಯಾಕಂದ್ರೆ ಬೆಳಗ್ಗೆಯಿಂದ ಹಂಗೆ ಇದ್ವಿ, ಮಳೆದಲ್ಲೇ ನೆನ್ಕೊಂಡೇ ಇದ್ವಿ. ಇವಾಗ ಬಿಸಿಲಲ್ಲಿ ಬಂದಿರೋದು. ನಿಮ್ಗೆ ಹೇಗನ್ಸುತ್ತೆ? ಫುಲ್ ಓಕೆ ಇದೆ, ಫುಲ್ ಆರಾಮಾಗಿದೆ, ಇಲ್ಲೆಲ್ಲ ಫುಲ್ ಪೀಸ್ ಆಗಿದೆ. ನೆಕ್ಸ್ಟ್ ಯಾವ ಪ್ಲೇಸ್ ನೋಡ್ಬೇಕು ಅಂತಿದ್ದೀರಾ? ಅಂದ್ರೆ ನೀವು ಯಾವ ಪ್ಲೇಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಲ್ಲಿಂದ ಬರ್ಬೇಕಾದ್ರೆ? ಮುಗಿಲ್ಪೇಟೆನೆ ಫಸ್ಟ್ ಮೇನ್ ಪ್ಲಾನ್ ಮಾಡ್ಕೊಂಡ್ ಬಂದಿತ್ತು. ಅದಾದ್ಮೇಲೆ ಅಲ್ಲಿರೋರು ಸಜೆಸ್ಟ್ ಮಾಡಿದ್ರು ಇಲ್ಲಿ ಅಬ್ಬಿ ಫಾಲ್ಸ್ ಅಂತ, ಅಲ್ಲಿ ಹೋಗಿ ಚೆನ್ನಾಗಿದೆ ಅಂತ. ಸೊ ಹೋಗ್ತಾ ನೆಕ್ಸ್ಟ್ ಪ್ಲೇಸ್ ನೋಡ್ಬೇಕು. ಎಷ್ಟು ದಿನದಿಂದ ಪ್ಲಾನ್ ಹಾಕಿದ್ರಿ ಕೊಡಗನ ವಿಸಿಟ್ ಮಾಡ್ಬೇಕು ಅಂತ? ಮೇಡಮ್ ನಿನ್ನೆನೆ ಪ್ಲಾನ್ ಮಾಡಿತ್ತು, ನಿನ್ನೆನೆ ಹೊರಟಿದ್ದೀವಿ. ಓಕೆ, ಸಡನ್ ಪ್ಲಾನ್, ಲಾಸ್ಟ್ ಮೊಮೆಂಟ್ ಪ್ಲಾನ್ ಅಂತ ಹೇಳ್ಬೋದು. ಯಾವತ್ತೂ ಅದೇ ಸಕ್ಸಸ್ ಆಗೋದಲ್ವಾ? ಸಕ್ಸಸ್ ಆಗೋದು. ಅದಕ್ಕೋಸ್ಕರ ಲಾಸ್ಟ್ ವೀಕ್ ಪ್ಲಾನ್ ಮಾಡಿದ್ರಿ, ಅದು ಅನ್ಸಕ್ಸಸ್ ಆಯ್ತು. ಅದಕ್ಕೆ ನಿನ್ನೆನೆ ವೀಕೆಂಡ್ ಇತ್ತಲ್ಲ, ಸೊ ನಿನ್ನೆನೆ ಪ್ಲಾನ್ ಮಾಡಿ ನಿನ್ನೆನೆ ಬಂದ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಕೊಡಗನ್ನ ನೆಕ್ಸ್ಟ್ ಟೈಮ್ ಕೂಡ ವಿಸಿಟ್ ಮಾಡಿ ಇನ್ನೂ ಹೆಚ್ಚಿನ ಪ್ಲೇಸಸ್ ಅನ್ನ ನೋಡ್ಬೋದು ನೀವು. ಥ್ಯಾಂಕ್ ಯು ನಮ್ಮ ಕೂರ್ಗ್ ಬಸ್ ಜೊತೆ ಮಾತಾಡಿರೋದಕ್ಕೆ. ನೋಡ್ತಾ ಇದ್ದೀರಲ್ಲ ನಮ್ಮ ಕೊಡಗಿನ ಕೋಟೆ ಬಿ ಯಾವ ರೀತಿ ಹಚ್ಚ ಹಸಿರಿನ ಪರಿಸರದ ನಡುವೆ ಮೈದುಂಬಿ ಹರಿತಾ ಇದ್ದಾಳೆ ಅಂತ ಹೇಳಿ. ಸೊ ಈ ಫಾಲ್ಸ್ ಯಾವತ್ತೂ ಕೂಡ ಬರ್ತೋದಿಲ್ಲ, ಆದ್ರೂ ಪ್ರಿಫರೇಬಲಿ ಹೇಳಬೇಕು ಅಂತ ಹೇಳಿದ್ರೆ ಜೂನ್ ಟು ನವೆಂಬರ್ ನೀವು ಈ ಪ್ಲೇಸನ್ನು ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ.